ಅವ್ರಿಗೆ ನೋಟಿಸ್ ಕೊಡಬೇಕು, ಫಸ್ಟ್ ಟೈಮ್ ಅವ್ರಿಗೆ ಉತ್ತರ ಕೊಡಬೇಕು, ಆಮೇಲೆ ನಾವು ಮಾಡಬೇಕು ಅಂತೇಳಿ. ಇದು ಒಂದು ಲೆಂಗ್ದಿ ಪ್ರೊಸೆಸ್. ಈಗ ಕಣ್ಣಿಗೆ ಕಂಡ ತಕ್ಷಣ ಮೊದಲು ಆ್ಯಕ್ಷನ್ ಆಗಬೇಕಾದಂಥದ್ದು ಕೆಲಸ ನೋಟಿಸ್ ಕೊಡೋದ್ರಿಂದ ಸಾಧ್ಯನಾ ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಅಲ್ಲ. ಯಾಕಂದ್ರೆ ಈಗ ನಾವು ಹೇಳಿದಂಗೆ ACB ಇದ್ದಾಗಿನೂ ಸಹಿತ ಕೆಲವೊಂದು ಕೇಸು ಇದ್ದಾವೆ ನಮ್ಮ. ಈಗ ಮತ್ತಷ್ಟು ಹೊಸ ಬರ್ತಾ ಇದ್ದಾವೆ. ಆದರೆ ಅವರು ಆರೋಪ ಮಾಡೋರಿಗೆ ಏನು ಹೇಳ್ತಾ ಇದ್ದಾರಪ್ಪ ಅಂದರೆ, ನೀವು ಕರೆಕ್ಟಾಗಿ ನಿಮ್ಮ ಡಾಕ್ಯುಮೆಂಟ್ರಿ ಕೊಡ್ರಿ ನಮಗೆ, ಅವ್ರ ನಂಬರ್ ಹೇಳ್ತಾ ಇದ್ದಾರೆ. ಈ ಫಾರ್ಮ್ 194 ಒಂದು ಅಪ್ಲಿಕೇಶನ್ ತುಂಬಿಕೊಡ್ಬೇಕು ನೀವು ಲೋಕಾಯುಕ್ತಕ್ಕೆ, ಮತ್ತು ಅಫಿಡವಿಟ್ ಹಾಕಿ ಕೊಡಬೇಕು. ಅಂದರೆ ನಾವು ಅದನ್ನು ನಿಶ್ಚಿತವಾಗಿಯೂ ನಾವು ಏನು ಕ್ವೈರಿ ಮಾಡ್ತೀವಿ, ಅದಕ್ಕೆ ಬೆನ್ನು ಹತ್ತೀವಿ ಅನ್ನೋಂಥ ಮಾತಾಡ್ತಾ ಇದ್ದಾರೆ. ಅದಕ್ಕೆ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ನಾವು ಅವ್ರ ಪರವಾಗಿ ಹೇಳೋದು ಏನಪ್ಪ ಅಂದರೆ, ಯಾರು ಅಲಿಗೇಷನ್ ಮಾಡ್ತಾ ಇರ್ತಾರೆ. ಮತ್ತು ವಿಶೇಷವಾಗಿ ನೋಡ್ರಿ, ನಾವು ಪತ್ರಕರ್ತರ ಮಾಡುವಂಥ ಕೆಲಸದು. ಯಾಕಂದ್ರೆ ನಾವು ಏನಪ್ಪ ಅಂತಂದ್ರೆ, ಇಲ್ಲೇನು ನಡೀತಾ ಇದೆ ಸಮಾಜದಲ್ಲೇ, ಅದರಲ್ಲೂ ಅಧಿಕಾರಶಾಹಿ ಸುತ್ತಮುತ್ತ ಏನು ನಡೀತಾ ಇರ್ತದೆ, ಹೆಚ್ಚು ಕರಿ ಕೂತಂಥವ್ರು ನಾವು, ನಮ್ಮ ಕೆಲಸನೂ ಹೌದೌದು. ಅದಕ್ಕೆ ಅದು ಮಾಡೋ ಮುಂದೆ ನೀವು ಅರ್ಧ ಮುರ್ಧ ಮಾಡಿ ಹೋಗಬೇಡ್ರಿ, ಪೂರ್ಣ ಪ್ರಮಾಣದಲ್ಲಿ ಮಾಡಿ ಅನ್ನೋಂಥ ಮಾತನ್ನು ಹೇಳ್ತಾ ಇದ್ದಾರೆ ಅವ್ರು. ಜೊತೆಗೆ ನಿಲ್ಲರಿ ಗಟ್ಟಿಯಾಗಿ ಅಂತೇಳಿ. ಯಾಕಂದ್ರೆ ಅಪ್ಲಿಕೇಶನ್ ಕೊಟ್ಟರೆ ಮುಗೀತಲ್ಲ ಕೆಲಸ, ಅದು ಪೂರ್ವದಲ್ಲಿ ನೀವು ಜೊತೆಗಿರಬೇಕಾಗ್ತದೆ. ನಮಗೆಲ್ಲನೂ ಮಾಹಿತಿ ಇರ್ತಾ ಇರೋದಲ್ಲ ಅನ್ನೋಂಥ ಮಾತನ್ನು ಹೇಳ್ತಾ ಇದ್ದಾರೆ. ಇದರ ಅರ್ಥ ಏನಪ್ಪ ಅಂದ್ರೆ, ಅವರಿಗೂ ಪೂರ್ಣ ಪ್ರಮಾಣದ ಸಿಬ್ಬಂದಿ ಇಲ್ಲ ಅನ್ನೋದು ಸ್ಪಷ್ಟ ಆಗ್ತಾ ಇರ್ತದೆ. ಲೋಕಾಯುಕ್ತರು ಮಾಡಿದರು, ಮತ್ತೇನೋ ಮಾಡಿದರು, ಇನ್ನೂ ಎಷ್ಟು ಸಫಿಷಿಯೆಂಟ್ ಅವ್ರಿಗೆ ಪೊಲೀಸ್ ವ್ಯವಸ್ಥೆ ಆಗಿರ್ಬೋದು ಅಥವಾ ಸಿಬ್ಬಂದಿ ಆಗಿರ್ಬೋದು ಅಲ್ಲಿ ಕೊಟ್ಟಿಲ್ಲ ಅನ್ನೋದು ಸ್ಪಷ್ಟ ಆಗ್ತದೆ. ಯಾಕಂದ್ರೆ ರಾಜ್ಯ ಸಾಲದಿಲ್ಲದು 25,000 ಕೇಸುಗಳಿದ್ದಾವೆ, ಇನ್ನೂ ಹೆಚ್ಚಿಗೆ ಬರೋ ಸಾಧ್ಯತೆಗಳಿದ್ದಾವೆ. ಅದಕ್ಕೆ ಇನ್ನೂ ನಾವು ಜಡ್ಜಸ್ ಕಡಿಮೆ ಇದ್ದೀವಿ, ಇನ್ನೂ ನಾವು ಸಿಬ್ಬಂದಿ ಕಡಿಮೆ ಇದೆ, ಪೊಲೀಸ್ ಕಡಿಮೆ ಇದೆ. 5 ಪೊಲೀಸನ್ನು ತೊಗೊಂಡು ಉಪಯೋಗ ಮಾಡ್ಕೋಬೇಕಾಗಿದೆ ಅಂತ. ಹೀಗಾಗಿ ಅನೇಕ ಕಡೆ ಡಿಸಿಷನ್ ಬರುವಂಥದ್ದು ಅಥವಾ ಶಿಕ್ಷೆ ಕೊಡುವಂಥದ್ದು ತಪ್ಪಿಸ್ಕೊಂಡು ಹೋಗುವಂಥ ಸಾಧ್ಯತೆಗಳು ಭಾಳ ಇದ್ದಾವೆ ಅನ್ನುವಂಥ ಮಾತನ್ನು. ಹೀಗಾಗಿ ಇದು ಏನಪ್ಪ ಅಂದರೆ, ಈ ವಿಷಯದಲ್ಲಿ ನಮ್ಮ ಸರ್ಕಾರ, ಅದರಲ್ಲೂ ನಮ್ಮ ಸಿದ್ದರಾಮಯ್ಯ ಸರ್ಕಾರ ಭಾಳ ಗಮನ ಹರಿಸಬೇಕಾಗಿದೆ. ಯಾಕಂದ್ರೆ ಮೊದಲು ಭ್ರಷ್ಟಾಚಾರ ನಿಂತಪ್ಪ ಅಂತಂದ್ರೆ ಇವರು ಹಾಕಿಕೊಂಡಂಥ ಎಲ್ಲ ಸ್ಕೀಮ್ಗಳು ಯಶಸ್ವಿಯಾಗಲಿಕ್ಕೆ ಸಾಧ್ಯದ. ಯಾಕಂದರೆ ಹಾಕಿದ ಎಲ್ಲ ಸ್ಕೀಮ್ಗಳಲ್ಲೇ 15-20 ಮಿನಿಮಮ್ ನಾನೊಂದಾದ್ರೆ 40-45% ನಡಕಿನಿ ಅಧಿಕಾರಶಾಹಿ ಮತ್ತು ರಾಜಕಾರಣಿಗಳು ಕುಡ್ಕೊಂಡು ಮೇಯ್ತಾ ಇರ್ತಾರೆ. ಅದು ತಪ್ಪಿಸಬೇಕಾಗಿತ್ತಪ್ಪ ಅಂತಂದ್ರೆ, ಇಲ್ಲಿ ನಮ್ಮಲ್ಲೇ ಲೋಕಾಯುಕ್ತ ಮಾಡಿದಿರಿ ನೀವು ಇಲ್ಲಂತಲ್ಲ, ಅದು ಪ್ರಯತ್ನ ಮಾಡ್ತಾ ಇದ್ದಾರೆ, ಅನೇಕರು ಹಿಡಿತಾ ಇದ್ದಾರೆ, ಮಾಡ್ತಾರೆ. ಆದರೆ ಅದು ನಿಲ್ಲಿಸಲೇಬೇಕು ಅನ್ನುವಂಗೆ ಆಗ್ತಾ ಇಲ್ಲ.